ಭಾಳ ಸರಳವಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸರ್ಕಾರ ಜನರ ಪಾಲನೆಗೆ ಬದುಕಿದ್ದು ಸತ್ತಂತಾಗಿದೆ. ಜನರ ಸಂಕಷ್ಟಕ್ಕಾಗದೇ ಇರುವಂಥ ಸರ್ಕಾರ ಜನರ ಪಾಲಿಗೆ ಸತ್ತಂತೆ. ರೈತರ ಆತ್ಮಹತ್ಯೆಯಲ್ಲಿ ರಾಜ್ಯ 2ನೇ ಸ್ಥಾನದಲ್ಲಿದೆ. ಕಬ್ಬು ಬೆಳೆಗಾರರು, ತೊಗರಿ ಬೆಳೆಗಾರರು, ಭತ್ತ ಬೆಳೆದ ರೈತರು, ಮೆಕ್ಕೆಜೋಳ ಬೆಳೆದ ರೈತರು, ಇದಲ್ಲದೆ ಮಲೆನಾಡಿನಲ್ಲಿ ಕಾಡು ಪ್ರಾಣಿಗಳ ಸಂಕಷ್ಟ, ಅರಣ್ಯ ಇಲಾಖೆಯ ಕಾಟ, ಇದರೆಲ್ಲದರ ನಡುವೆ ಹೈರಾಣಾಗಿ ಹೋಗಿದ್ದಾರೆ. ಚಳವಳಿಯ ದಾರಿ ಹಿಡಿದಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅತಿವೃಷ್ಟಿ ಪರಿಹಾರವೂ ಕೂಡ ರೈತರ ಖಾತೆಗೆ ಪೂರ್ಣ ಪ್ರಮಾಣದಲ್ಲಿ ಬರಲಿಲ್ಲ. ಖರೀದಿ ಕೇಂದ್ರ ತೆರಲಿಲ್ಲ. ಕಬ್ಬು ಬೆಳೆಗಾರರ ಕೇಂದ್ರ ಸರ್ಕಾರ ನಿಗದಿ ಮಾಡಿದ FRPಯನ್ನು ಕೊಡುವ ಅನುಷ್ಠಾನ ಮಾಡುವ ಸಾಮರ್ಥ್ಯ ಮತ್ತು ಯೋಗ್ಯತೆ ಎರಡನ್ನೂ ಈ ಸರ್ಕಾರ ಕಳ್ಕೊಂಡಿದೆ. ಈ ಸ್ಥಿತಿಯಲ್ಲಿದ್ದಾಗ ಯಾರ ಪಾಲಿಗೆ ಈ ಸರ್ಕಾರ ಬದುಕಿರೋದು? ಕೇವಲ ದಲ್ಲಾಳಿಗರ ಪಾಲಿಗೆ ಬದುಕಿದೆ, ಲೂಟಿ ಹೊಡೆಯೋರ ಪಾಲಿಗೆ ಬದುಕಿದೆ. 63% ಏನು ಸರ್? 63% ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ. ನೀವು ಗುತ್ತಿಗೆದಾರರು ಕೇಳಿದ್ರೆ ಅವ್ರು ಹೇಳ್ತಾರೆ 80% ದಾಟಿದೆ ಈ ಸರ್ಕಾರದ ಕಮಿಷನ್ ಅಂತ. ಭ್ರಷ್ಟಾಚಾರ ಕಾರಣಕ್ಕೆ ಸುದ್ದಿಯಾಗಿರೋದು ಬಿಟ್ಟರೆ, ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿಯಾಗಿರೋದು ಬಿಟ್ಟರೆ, ಒಳ್ಳೆಯ ಕಾರಣಕ್ಕೆ ಕಳೆದ 2.5 ವರ್ಷದಲ್ಲಿ ಯಾವ ಕಾರಣಕ್ಕೆ ಸುದ್ದಿಯಾಗಿದೆ ಹೇಳಿ? ಈಗ ನಾಟಿ ಕೋಳಿ ಚೆನ್ನಾಗಿತ್ತು ಅನ್ನೋದು ಒಳ್ಳೆ ಸುದ್ದಿನಾ? ರಾಜ್ಯದ ಜನ ಎಲ್ಲ ಸಂಭ್ರಮ ಪಡೋ ಸುದ್ದಿನಾ? DK ಶಿವಕುಮಾರ್ ಯಾವ ವಾಚ್ ಕಟ್ಟಿದ್ರು, ಸಿದ್ದರಾಮಯ್ಯನವರು ಯಾವ ವಾಚ್ ಕಟ್ಟಿದ್ರು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಮ್ಮೆ ಪಡುವಂಥ ಸುದ್ದಿನಾ? ಯಾವುದು ಒಳ್ಳೆ ಸುದ್ದಿ? ನೀವು ಒಳ್ಳೆಯ ರಸ್ತೆ ಮಾಡಿದ್ರೆ, ಒಂದು ಕೈಗಾರಿಕೆ ತೆರೆದ್ರೆ, ಇಂಥವೆಲ್ಲ ಒಳ್ಳೆ ಸುದ್ದಿ ಆಗ್ತವೆ. ಆ ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಹಾಕುವ ಯೋಗ್ಯತೆಯೂ 1.5 ವರ್ಷದಿಂದ ಇಲ್ಲ ಅಂದರೆ ಈ ಸರ್ಕಾರ ನಾನು ಹೇಳಿದ ರೀತಿಯಲ್ಲಿ ರೈತರ ಪಾಲಿಗೆ ಬದುಕಿದ್ದು ಸತ್ತರು. ಸರ್, ಈಗ ಅನುದಾನಗಳು ಎಲ್ಲೂ ಬಿಡುಗಡೆ ಆಗ್ತಿಲ್ಲ, ಡೆವಲಪ್ಮೆಂಟ್ ನಡೀತಿಲ್ಲ. ಆದರೆ ಇವ್ರ ಕೈಯಲ್ಲಿ ಕೋಟಿ ಮೊಬೈಲ್ ವಾಚ್ಗಳಿವೆ. ಒಂದು ಕಡೆ ಅನುದಾನ ಬಿಡುಗಡೆ ಆಗ್ತಾ ಇದೆ, ಅನುಷ್ಠಾನ ಆಗ್ತಿಲ್ಲ, ಲೂಟಿ ಆಗ್ತಾ ಇದೆ. ಈಗ ನಿಮಗೆ ವಾಲ್ಮೀಕಿ ನಿಗಮದ ಹಗರಣ, ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ 187 ಕೋಟಿ ಬಿಡುಗಡೆ ಆಗಿತ್ತು. ಆದರೆ ಅನುಷ್ಠಾನ ಆಗಲಿಲ್ಲ, ಲೂಟಿ ಆಯಿತು. ಅದು ಇವರು ಎಲೆಕ್ಷನಿಗೆ ಬಳಕೆ ಆಯಿತು, ಕಾಂಗ್ರೆಸ್ ಪಾರ್ಟಿ ಎಲೆಕ್ಷನಿಗೆ. ಹಾಗಾಗಿ ವಾಚ್ ಎಲ್ಲ ಗಿಫ್ಟ್ ಕೊಡೋನು ನೀವು ಪ್ರಾಮಾಣಿಕರಾಗಿದ್ದರೆ ನಿಮ್ಗೆ ಯಾರು ಗಿಫ್ಟ್ ಕೊಡ್ತಾರಾ?